ಸರ್ ಹೇಳಿ, ಕಾಲ ಹಾರುತ್ತದೆ ಏನು ಸ್ಪೆಷಾಲಿಟಿ ಇದೆ ಇದರಲ್ಲಿ? ಮೊದಲಾಗಿ ನನ್ನ ಹೆಸರು ಬಂದು ಜೀವನ್ ಹಳ್ಳಿಕರ್ ಅಂತ ಹೇಳಿ. ಸೊ ನಾನು ಡ್ಯಾನ್ಸ್ ಕೊರಿಯೋಗ್ರಾಫರ್ ಮತ್ತು ಫಿಟ್ನೆಸ್ ಟ್ರೈನರ್ ಮತ್ತು ಡೈರೆಕ್ಟರ್ ಕೂಡ. ಸೊ ಈ ಸಾಂಗ್ ಬಂದು ಆ್ಯಕ್ಚುಲಿ ಬಂದು ಒಂದು ನೈಜ ಆಧಾರಿತ ಘಟನೆಯ ಒಂದು ಅಂಶ ಇಟ್ಕೊಂಡು ಮಾಡಿರೋಂಥ ಸಾಂಗ್ ಇದು. ಸೊ ಈ ಮ್ಯೂಸಿಕ್ ಆಲ್ಬಮ್ ಮಾಡಬೇಕು ಅಂತ ಹೇಳ್ಬಿಟ್ಟು ನನಗೆ ಒಂದು ಚಿಕ್ಕ ವಯಸ್ಸಲ್ಲಿ ಒಂದಷ್ಟು ಆಸೆ ಇತ್ತು. ಯಾಕಂದರೆ ಮೈಕಲ್ ಜಾಕ್ಸನ್ ಬಂದು ನನ್ನ ಮೇಯ್ನ್ ಇನ್ಸ್ಪಿರೇಷನು. ಸೊ ಅದಾದಮೇಲೆ ಲೇಟರ್ ಆನ್ ನಾನೊಂದು ಸಾಂಗ್ಸ್ ಕೂಡ ಕೊರಿಯೋಗ್ರಫಿ ಮಾಡ್ತಾ ಬಂದೆ ಸಾಕಷ್ಟು ಸಿನಿಮಾಗಳಿಗೆ. ಆಮೇಲೆ ನನ್ನದೇ ಆದ ಒಂದು ಡ್ಯಾನ್ಸ್ ಸಂಸ್ಥೆ ಕೂಡ ಇದೆ, ಸೊ ಗ್ಲಿಟರ್ಸ್ ಅನ್ನೋ ಹೆಸರಲ್ಲಿ. ಸೊ ಈಗ ಆಲ್ರೆಡಿ ಸಾಕಷ್ಟು ಚಿಕ್ಕ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ನಾನು ತರಬೇತಿ ಕೊಡ್ತಾ ಇದ್ದೀನಿ. ಸೊ ಜೊತೆಯಲ್ಲಿ ಇವಾಗ ಬಂದು ನಾನು ಮ್ಯೂಸಿಕ್ ಆಲ್ಬಮ್ ಮಾಡಬೇಕು ಅನ್ನೋದು ಏನಕ್ಕೆ ಇದು ಬಂತು, ನನ್ನ ಫ್ರೆಂಡಿಗೆ ಒಂದು ಟ್ರಿಬ್ಯೂಟ್ ಸಾಂಗ್ ಆಗಲಿ ಇದು ಅಂತ ಹೇಳಿ. ಯಾಕಂದರೆ ಪ್ರತಿಯೊಬ್ಬರೂ ಒಂದು ಫ್ರೆಂಡ್ಶಿಪ್ಪಿಗೆ ಒಂದು ವ್ಯಾಲ್ಯೂ ಮರ್ತೋಗ್ಬಿಟ್ಟಿದ್ದಾರೆ ಕೆಲವರು. ಸೊ ಆ ಒಂದು ಫ್ರೆಂಡ್ಶಿಪ್ಗೋಸ್ಕರ ನಾನೊಂದು ವ್ಯಾಲ್ಯೂ ಕೊಡೋಣ ಅಂತ ಹೇಳಿ, ಸೊ ನನ್ನ ಕಾಲೇಜ್ ಟೈಮಲ್ಲಿ ಅಂತ ಆಗಿರೋಂಥ ಒಂದು ರಿಯಲ್ ಇನ್ಸಿಡೆಂಟ್ನ ಇಟ್ಕೊಂಡು, ಸೊ ಅವನ ಲೈಫಲ್ಲಿ ನಡೆದಿರೋಂಥ ಒಂದು ರಿಯಲ್ ಇನ್ಸಿಡೆಂಟ್ ಇಟ್ಕೊಂಡು ಮಾಡಿರೋಂಥ ಒಂದು ಸಾಂಗ್ ಇದು. ಯಾಕಂದರೆ ಅವನೇ ಬರೆದಿರೋಂಥ ಒಂದು 2 ಸಾಲುಗಳಿತ್ತು. ಜೀವನ ಒಂದು ನಿಮಿಷಕ್ಕಿಂತ ಮೌಲ್ಯವಾದದ್ದು, ಕಾಲ ಗಾಳಿಯಂತೆ ಹಾರಿ ಹೋಗುತ್ತದೆ ಅಂತ ಹೇಳ್ಬಿಟ್ಟು ಹೇಳಿ ಬರೆದಿರೋಂಥ ಒಂದು ಲೈನ್ಸು. ಆ ಟೈಮಲ್ಲಿ ಅವನು ಸೂಸೈಡ್ ಮಾಡ್ಕೊಂಡ. ಯಾಕೆಂದರೆ ಒಂದು ಲವ್ ಫೇಲ್ಯೂರ್ ಆಗಿ, ಸೊ ಆ ಹುಡುಗಿ ಅವ್ನ ಕೈಗೆ ಸಿಗದೆ ಈ ಥರ ಆದಾಗ, ಸೊ ಅವಳ ನೆನಪಲ್ಲಿ ಅವ್ನು ಕೊರಗ್ತಾ ಹೋಗಿ, ಸೊ ಲೇಟ್ರ್ ಆನ್ ಅವ್ನು ಏನಾಯಿತು ಅವ್ನು ಸೂಸೈಡ್ ಮಾಡೋ ಒಂದು ಡಿಸಿಷನ್ ತೊಗೊಂಡ. ಸೊ ಬಟ್ ಏನಂದರೆ ಪ್ರತಿಯೊಬ್ಬರದ್ದು ಫೀಲಿಂಗ್ಸ್ ಯಾವ ರೀತಿ ಇರುತ್ತೆ ಅಂತ ಯಾರಿಗೂ ಅರ್ಥ ಆಗೋದಿಲ್ಲ. ಸೊ ಬಟ್ ಆ ಫೀಲಿಂಗ್ಸನ್ನು ನಮಗೆ ಅವ್ರನ್ನ ನಾವು ಸಾಕಷ್ಟು ಸತಿ ನಾವು ಮಿಸ್ ಮಾಡ್ಕೊಂಡಾಗ ನಮ್ಗೆ ಅರ್ಥ ಆಗುತ್ತದೆ ಆ್ಯಕ್ಚುಲಿ ಆ ಮನುಷ್ಯನ ವ್ಯಾಲ್ಯೂ ಏನು, ಆ ಮನುಷ್ಯನ ತೂಕ ಏನು ಅಂತೇಳಿ. ಇವಾಗ ನಮಗೆ ಅಪ್ಪು ಸರ್ದು ಹೋದ್ಮೇಲಂತೂ ಪ್ರೀತಿ ಅವ್ರ ಮೇಲೆ ಇನ್ನೂ ಒಂದು ದುಪ್ಪಟ್ಟಾಗಿದೆ ಆ್ಯಕ್ಚುಲಿ. ಸೊ ಈ ರೀತಿಯಲ್ಲಿ ನಾವೊಂದು ಇದೊಂದು ಆಲ್ಬಮ್ ಸಾಂಗು ಕಾಲ ಹಾರುತ್ತದೆ ಅಂತ ಹೇಳ್ಬಿಟ್ಟು ಅವ್ನು ಬರೆದಿರೋಂಥ 2 ಸಾಲು ಇಟ್ಕೊಂಡು ಈ ಕಾಲ ಹಾರುತ್ತದೆ ಅಂದರೆ ಟೈಮ್ ಫ್ಲೈಸ್ ಅಂತ ಹೇಳ್ಬಿಟ್ಟು ಒಂದು ಕಾಂಬಿನೇಷನ್ ಒಂದು ಲಿರಿಕ್ಸನ್ನು ನಾನೇ ಖುದ್ದಾಗಿ ಬರೆದು ಇದನ್ನು ಕಂಪೋಸಿಷನ್ ಮತ್ತು ಆರ್ಟಿಸ್ಟಾಗಿ ನಾನೇ ಕೂಡ ನಟನೆ ಕೂಡ ಮಾಡಿ, ಸೊ ಹರಿತಾ ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ಟೈಮ್ ಅವರ ಆಲ್ಬಮ್ ಸಾಂಗ್ ಇದೆ ಆ್ಯಕ್ಚುಲಿ. ಸೊ ಅವನ್ನ ಇಂಟ್ರಡ್ಯೂಸ್ ಮಾಡ್ತಾನೆ ಈ ಸಾಂಗಲ್ಲಿ. ಸೊ ಈಗಷ್ಟೇ ಆಲ್ರೆಡಿ ಅವರು ಬೇರೆ ಸಿನಿಮಾಗಳಿಗೆ ಮತ್ತು ಆ್ಯಡ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಇದು ಆಲ್ಬಮ್ ಸಾಂಗ್ ಏನಕ್ಕೆ ಅಂದರೆ ಬೇಸಿಕಲಿ ಒಂದು ಪ್ಲ್ಯಾಟ್ಫಾರ್ಮ್ ಬರಲಿ ನಮಗೆ. ಒಂದು ಎಲ್ಲ ಸಿನಿಮಾಗಳಿಗೂ ಒಂದು ಪ್ಲ್ಯಾಟ್ಫಾರ್ಮ್ ಅನ್ನೋದು ಇರುತ್ತೆ ಸಿನಿಮಾ ಸಾಂಗ್ಸ್ಗಳು ಪ್ಲೇ ಮಾಡೋದಕ್ಕೆ. ಬಟ್ ಆಲ್ಬಮ್ ಸಾಂಗ್ ಮಾಡೋದಕ್ಕೆ ಯಾವುದೇ ಒಂದು ಮೀಡಿಯಾದಲ್ಲಿ ಯಾವುದೇ ಚಾನಲಲ್ಲಿ ನಮಗೆ ಪ್ಲ್ಯಾಟ್ಫಾರ್ಮ್ ಅನ್ನೋದಿಲ್ಲ. ಸೊ ಈ ಮೀಡಿಯಾ ಮುಖಾಂತರ ನಾನು ಕೇಳ್ಕೊಳ್ಳೋದು ಏನಂದರೆ, ಸೊ ಈ ರೀತಿ ಈ ಸಾಂಗ್ಸ್ಗಳು ಈ ಥರ ಮಾಡೋದಂದರೆ ಒಂದು ಹಲವಾರು ಆರ್ಟಿಸ್ಟ್ಗಳು ಮುಂದೆ ಬರ್ತಾರೆ, ಅವರು ಈ ಥರ ಆಲ್ಬಮ್ ಸಾಂಗ್ಸ್ಗಳು ಮಾಡ್ತಾರೆ, ಅವ್ರುಗಳಿಗೆ ಒಂದು ಜೀವನ ಕಟ್ಕೊಳ್ತಾರೆ ಅನ್ನೋ ಒಂದು ನಂಬಿಕೆ ಮೇಲೆ ಈ ಒಂದು ಆಲ್ಬಮ್ ಸಾಂಗ್ಗೆ ನಾನು ಪ್ರಯತ್ನ ಮಾಡಿದ್ದೀನಿ. ಜೊತೆಯಲ್ಲಿ ಇನ್ನು ಸಾಕಷ್ಟು ಪ್ರತಿ ತಿಂಗಳು ನಾನು ಒಂದೊಂದು ಆಲ್ಬಮ್ ಸಾಂಗ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ಸಲ್ಲಿ ಬರ್ತಾಯಿದ್ದೀನಿ. ನೆಕ್ಸ್ಟ್ ಬಂದು ಒಂದು ಡ್ರೋನ್ ಕಾನ್ಸೆಪ್ಟ್ ಇಟ್ಕೊಂಡೆ ನಾನು ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಬಂದು ಕಂಪ್ಲೀಟ್ ಶೂಟ್ ಬಂದು ಡ್ರೋನಲ್ಲಿ ಇರುತ್ತೆ. ಸೊ ಎಂಟೈರ್ ನಾಟ್ ಇವನ್ ನಾರ್ಮಲ್ ಕ್ಯಾಮ್ರಾ ನಾವು ಯೂಸ್ ಮಾಡೋದೇ ಇಲ್ಲ. ಸೊ ಕಂಪ್ಲೀಟಾಗಿ ಬಂದು ಡ್ರೋನಲ್ಲಿ ಶೂಟ್ ಮಾಡ್ತೇವೆ ನಾವು ಸಾಂಗ್ ಕೂಡ. ಸೊ ಈಗ ಆಲ್ರೆಡಿ ಅದಕ್ಕೆ ಸಾಂಗ್ಸ್ ಎಲ್ಲ ಥ್ಯಾಂಕ್ ಯು. ಸೊ ಈಗ ಆಲ್ರೆಡಿ ಆ ಸಾಂಗ್ ಕೂಡ ಬರ್ದಾಗಿದೆ, ಲಿರಿಕ್ಸ್ ಕೂಡ ಬರ್ದಾಗಿದೆ. ಅದಕ್ಕೂ ಕೂಡ ನಾನೇ ಲಿರಿಕ್ಸ್ ಕೂಡ ಬರ್ದಿದ್ದೀನಿ. ಸಿದ್ಧಾರ್ಥ್ ಕಾಮತ್ ಅಂತ ಹೇಳಿ ಮ್ಯೂಸಿಕ್ ಡೈರೆಕ್ಟರು ಈ ಮ್ಯೂಸಿಕ್ ಆಲ್ಬಮಿಗೆ ಕಂಪೋಸರ್ ಕೂಡ. ಜೊತೆಲಿ ಅವರು ಈ ಸಾಂಗಿಗೆ ಹಾಡು ಕೂಡ ಈ ಕಾಲ ಹರಿತದೆಗೆ ಅವರೇ ಹಾಡಿದ್ದಾರೆ ಕೂಡ. ಮೇಲ್ ವರ್ಷನು, ಫಿಮೇಲ್ ವರ್ಷನು ಸ್ಪರ್ಶ ಅಂತ ಹೇಳ್ಬಿಟ್ಟು ಹೇಳಿ. ಸೊ ಜೊತೆಲಿ ನಮ್ಮ DOP ಆಗಿ ಅಯಾಂಕ್ ಅಂತ ಹೇಳಿ ಅವ್ರದ್ದು ಫಸ್ಟ್ ಇಂಟ್ರಡಕ್ಷನ್ ಈ ಆಲ್ಬಮ್ ಸಾಂಗ್ ಮುಖಾಂತರ. ಮತ್ತು ಎಸ್ ಮಹೇಂದ್ರಕರ್ ಅಂತ ಎಡಿಟರ್, ಆಮೇಲೆ ಕಿಶೋರ್ ಅಂತ ಹೇಳಿ ಅವರು ಬಂದು ಕಲರಿಸ್ಟ್ ಆಗಿ ಕೆಲಸ ಮಾಡಿದ್ದಾರೆ. ಸೊ ಇದು ಮತ್ತು ನನ್ನ ಪಾರ್ಟ್ನರಾಗಿ ಅಶ್ವಿನಿ ಗುರುಚರಣ್ ಅಂತ ಹೇಳಿ ನನ್ನ ಪಾರ್ಟ್ನರ್, ಅವರೇ ಈ ಸಾಂಗಿಗೆ ಪ್ರೊಡ್ಯೂಸ್ ಕೂಡ ಮಾಡಿದ್ದಾರೆ. ಸೊ ನೆಕ್ಸ್ಟ್ ನಮ್ಮ ಮುಂಬರುವಂಥ ಹಲವಾರು ಆಲ್ಬಮ್ ಸಾಂಗ್ಸ್ಗಳು ನಾವು ಇದೇ ರೀತಿ ನಾವು ಮಾಡೋಣ ಅಂತ ಪ್ಲ್ಯಾನಲ್ಲಿದೆ. ಜೊತೆಲಿ ನಾನು ಸಿನಿಮಾ ಮಾಡೋ ಒಂದು ಆಸೆ ಕೂಡ ಇದೆ. ಸೊ ನೆಕ್ಸ್ಟು ಆಲ್ರೆಡಿ ಒಂದು ಸಿನಿಮಾ ಕೂಡ ರಿಲೀಸ್ ಮಾಡಿದ್ದೀನಿ ಹೋದ ವರ್ಷ, ಬ್ಲ್ಯಾಕ್ ಶಿಪ್ ಅನ್ನೋ ಹೆಸರಲ್ಲಿ. ಸೊ ಸಾಕಷ್ಟು ಸಿನಿಮಾಗೆ ಕೊರಿಯೋಗ್ರಫಿ ಕೂಡ ಮಾಡಿದ್ದೀನಿ. ಇನ್ಫ್ಯಾಕ್ಟ್ ನೆಕ್ಸ್ಟ್ ಕ್ವೆಶ್ಚನ್ಗೆ ದಾರಿನೇ ಮಾಡಿಕೊಡ್ತೀನಿ. ಆಲ್ಮೋಸ್ಟ್ ಡನ್. ಅವರು ಎಲ್ಲ ಮಾತಾಡಿ ಹೇಳಿ ಮೇಡಮ್, ನೀವು ಈ ಸಾಂಗ್ನ ಎಕ್ಸ್ಪೀರಿಯನ್ಸ್ ಇಲ್ಲ, ಅವ್ರು ಆಲ್ರೆಡಿ ಎಲ್ಲ ಹೇಳಿಬಿಟ್ಟಿದ್ದಾರೆ. ಬಟ್ ನಾನು ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ತೀನಿ. ನನ್ನ ಹೆಸರು ಹರಿತಾಶಾ. ಸೊ ಈ ಸಾಂಗಲ್ಲಿ ಆ್ಯಕ್ಚುಲಿ ನಾವು ಮಳೆಯಲ್ಲಿ ಶೂಟ್ ಮಾಡಿದ್ವಿ ಮಂಗಳೂರಲ್ಲಿ. ಸೊ ನನಗೆ ಹೊಸ ಥರ ಎಕ್ಸ್ಪೀರಿಯನ್ಸ್ ಇತ್ತು. ಯಾಕಂದರೆ ಮುಂಚೆ ಆಲ್ಬಮ್ ಸಾಂಗ್ ಮಾಡಿದ್ದೀನಿ, ಆದರೆ ಡಾನ್ಸ್ ಎಲ್ಲ ಇರಲಿಲ್ಲ. ಸೊ ಮಳೆಯಲ್ಲಿ ಅದನ್ನು ಶೂಟ್ ಮಾಡೋದು, ಸ್ಪಾಂಟೇನಿಯಸ್ ಆಗಿ ಕಟ್ಸ್ನ ಚೇಂಜ್ ಮಾಡಿಕೊಂಡು ಅದು ಹೊಸ ಥರ ಒಂದು ಎಕ್ಸ್ಪೀರಿಯನ್ಸ್ ಇತ್ತು. ಖುಷಿ ಆಯಿತು ನನಗೆ, ತುಂಬ ಖುಷಿ ಆಗ್ತಿದೆ. ಇವತ್ತು ಫೈನಲಿ ರಿಲೀಸ್ ಆಯಿತು. ಆ್ಯಂಡ್ ಇಡೀ ಟೀಮ್ ಜೊತೆ ಕೆಲಸ ಮಾಡಿ ಐ ಥಿಂಕ್ ಪ್ರತಿ ಪ್ರಾಜೆಕ್ಟಲ್ಲಿ ನಾವು ಏನೋ ಒಂದು ಕಲಿತೀವಿ.
ಕಲಾವಿದರು ಆಗಿ. ಸೊ ಈ ಪ್ರಾಜೆಕ್ಟಲ್ಲೂ ನಾನು ತುಂಬ ಕಲ್ತಿದ್ದೀನಿ ಇವರಿಂದ. ಥ್ಯಾಂಕ್ ಯು ಸರ್ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ. ಆ್ಯಂಡ್ ಅಷ್ಟೇ, ಹೋಪ್ಫುಲಿ ನಿಮಗೂ ಕೂಡ ಈ ಸಾಂಗ್ ಇಷ್ಟ ಆಗುತ್ತೆ. ಸೊ ಪ್ಲೀಸ್ ನೋಡಿ, ಇಷ್ಟ ಆದರೆ ನಮ್ಮನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸೊ ಇದು ಕಾಲ ಹಾರುತ್ತದೆ ಬಂದು ಲೈಕ್ ನನ್ನ ಖುದ್ದಾಗಿರೋ ನನ್ನ ಯೂಟ್ಯೂಬ್ ಚಾನಲ್ಲೇ ಇದೆ, ಜೀವನ್ ಹಳ್ಳಿಕಾರ ಅನ್ನೋ ಯೂಟ್ಯೂಬ್ ಚಾನಲ್ ಇದೆ, ನಂದೇ ಓನ್ ಇದೆ. ಸೊ ಆ ಚಾನಲಲ್ಲಿ ನಾವು ಕಾಲ ಹಾರುತ್ತದೆ ಅನ್ನೋ ಆಲ್ಬಮ್ ಸಾಂಗ್ನ ರಿಲೀಸ್ ಮಾಡ್ತಾ ಇದ್ದೀನಿ. ಓಕೆ ಸರ್, ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಪ್ರಾಜೆಕ್ಟ್ ಬರಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.